ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ವರಮಹಾಲಕ್ಷ್ಮಿ ವ್ರತದ ದಾರ ಅಥವಾ ಕೈಗೆ ಕಟ್ಟುವ ಕಂಕಣ ಯಾವ ರೀತಿ ಮಾಡೋದು, ಎಷ್ಟು ಗಂಟು ಹಾಕಬೇಕು, ಯಾವ ಥರ ಅದನ್ನು ನಾವು ಬಳಸಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕುವ ವೀಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಬನ್ನಿ ಈಗ ಯಾವ ರೀತಿ ಇದನ್ನು ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 12 ಎಳೆಯ ದಾರ ತೊಗೊಬೇಕು, ಸಪ್ಪೆ ನೂಲು. ನನಗೆ ಇಲ್ಲಿ 6 ಎಳೆದು ಸಿಕ್ಕಿದೆ. ಸೊ ಅದನ್ನು ನಾವು 2 ಮಡಿಕೆ ಮಡ್ಚ್ಕೊಳ್ಬೇಕು, ಆಗ ನಮಗೆ 12 ಆಗುತ್ತೆ. ಸೊ ಇದರಲ್ಲಿ ನಾನು ಇದನ್ನು ಒಂದು ಚಿಟಿಕೆ ಅರಿಶಿಣದೊಂದಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದರೊಳಗಡೆ ಈ ದಾರವನ್ನು ಅದ್ದಿ ಅದು ಫುಲ್ಲು ಅರಿಶಿಣ ಆಗೋವರೆಗೂ ನಾವು ಆ ದಾರಕ್ಕೆ ಸ್ಪ್ರೆಡ್ ಮಾಡಬೇಕು. ಅದಾದಮೇಲೆ ಆ ದಾರನ ನಾವು ಸ್ವಲ್ಪ ಹಿಂಡ್ಕೊಬೇಕು, ಅದರಲ್ಲಿರೋ ನೀರೆಲ್ಲ ಹೊರಗೋಗ್ಬೇಕು. ಆ ಥರ ಅದನ್ನು ಹಿಂಡ್ಕೊಂಡು ನಾವು ಇಲ್ಲಿ ಸೇವಂತಿಗೆ ಹೂವನ್ನ ಬಳಸಬೇಕು. ಯೂಶ್ವಲಿ ಈ ಥರ ನಾವು ಕಂಕಣ ದಾರ ಅಥವಾ ಈ ಥರ ವ್ರತದ ದಾರ ಮಾಡುವಾಗ ಸೇವಂತಿಗೆ ಹೂವನ್ನೇ ಯೂಸ್ ಮಾಡಬೇಕು. ಅದೇ ಶ್ರೇಷ್ಠ ಈ ದಾರಕ್ಕೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸೇವಂತಿಗೆ ಹೂವನ್ನ ತಗೊಂಡು ಆ ದಾರಕ್ಕೆ ಕಟ್ತಾ ಇದ್ದೀನಿ. ಆ ದಾರಕ್ಕೆ ನಾವು 12 ಗಂಟನ್ನ ಕಟ್ಟಬೇಕು. ಆದ್ದರಿಂದ ನಾನಿಲ್ಲಿ ಸೇವಂತಿಗೆ ಹೂವಿಗೆ ನಾನಿಲ್ಲಿ 2 ಗಂಟನ್ನ ಕಟ್ಟಿದ್ದೀನಿ. ಸೊ ಅಲ್ಲಿ 2 ಗಂಟು ಆಯಿತು. ಮತ್ತು ಆ ದಾರದ ಬಲಗಡೆ 5 ಗಂಟು, ಎಡಗಡೆ 5 ಗಂಟು ಕಟ್ಟಿದರೆ ಇಲ್ಲಿ 12 ಗಂಟು ಆಯಿತು. ಸೊ ಈ 12 ಗಂಟನ್ನ ನಾವು ಕಟ್ಕೊಬೇಕಾಗುತ್ತೆ. ಯೂಶ್ವಲಿ ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬರೀ ಪ್ಲೇನ್ ದಾರ ತಗೊಂಡು ಅದಕ್ಕೆ ಅರಿಶಿನ ಹಚ್ಕೊಂಡು ಸೇವಂತಿಗೆ ಹೂವು ಅಥವಾ ಯಾವುದಾದ್ರೂ ಅವ್ರಿಗೆ ಯಾವ ಹೂವು ಸಿಗುತ್ತೆ ಆ ಹೂವನ್ನ ತಗೊಂಡು ಕಟ್ಕೊತಾರೆ. ಆ ಥರ ಮಾಡಬಾರ್ದು. ಈ ಥರ 12 ಗಂಟನ್ನ ಕಟ್ಕೊಬೇಕು. ವ್ರತದ ಬುಕ್ನ ನೀವು ತೆಗ್ದು ಓದಿದ್ರೆ ಆ ವ್ರತದ ಬುಕ್ಕಲ್ಲಿ ಕೂಡ ಇದ್ರ ಇನ್ಫಾರ್ಮೇಷನ್ ಇದೆ. ಆದ್ದರಿಂದ ಇಲ್ಲಿ ನಾವು 12 ಗಂಟು 12 ದಾರನೇ ತಗೊಬೇಕಾಗುತ್ತೆ. ಈಗ ಕಂಕಣದ ಪೂಜೆ ಯಾವ ರೀತಿ ಮಾಡೋದು ಅಂದರೆ, ಒಂದು ವೀಳ್ಯದೆಲೆ ತೊಗೊಬೇಕು. ಆ ವೀಳ್ಯದೆಲೆ ಮೇಲೆ ನಾವು ಮಾಡಿರುವಂತಹ ಕಂಕಣನ ಇಟ್ಕೊಬೇಕು. ಸೊ ವೀಳ್ಯದೆಲೆನೆ ಅಂತ ಏನಿಲ್ಲ, ನೀವು ಬೇಕಾದರೆ ಒಂದು ಪ್ಲೇಟ್ ಮೇಲೆ ಕೂಡ ಇಟ್ಕೊಬೇಕು. ಅದಾದಮೇಲೆ ನಾವಿಲ್ಲಿ ಹೂವು ಮತ್ತು ಪ್ರತಿಯೊಂದು ಗಂಟೆಗೂ ಕೂಡ ನಾವಿಲ್ಲಿ ಅರಿಶಿನ ಕುಂಕುಮ ಇಟ್ಟು ಅದನ್ನು ಪೂಜೆ ಮಾಡಬೇಕಾಗುತ್ತೆ. ಅದಾದಮೇಲೆ ನಾವು ಎಲ್ಲದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟಾದಮೇಲೆ ಅಕ್ಷತೆಯನ್ನು ಹಾಕಿ, ಅದಾದಮೇಲೆ ನಾವು 2 ಗಂಧದ ಕಡ್ಡಿ ತೊಗೊಂಡು ಅದಕ್ಕೆ ಒಂದು ಮಂತ್ರ ಇರುತ್ತೆ, ಆ ಮಂತ್ರನ ಹೇಳ್ಕೊಂಡು ಪೂಜೆ ಮಾಡಬೇಕಾಗುತ್ತೆ. ಸೊ ಈ ಥರ ದಾರನ್ನು ಕೂಡ ನೀವು ಮಕ್ಕಳಿಗೂ ಕೂಡ ಕಟ್ಬೋದು. ಮತ್ತು ಇದನ್ನು ಯಾವಾಗಂಗೆ ಕಟ್ಕೊಳ್ಳೋಂಗಿಲ್ಲ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಪೂಜೆ ಆದ ನಂತರ ಕಟ್ಕೊತಾರೆ. ಆ ಥರ ಮಾಡಬಾರ್ದು. ಮಹಾಮಂಗಳಾರತಿ ಆದಮೇಲೆ ಈ ಕಂಕಣ. ಸೊ ಫ್ರೆಂಡ್ಸ್, ಯಾರಿಗೆಲ್ಲ ಈ ಒಂದು ಮಾಹಿತಿ ಇಷ್ಟ ಆಗಿದೆ, ಪ್ಲೀಸ್ ಎಲ್ಲರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ಸ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.